ಕೆರೆಗೆ ಬಿದ್ದ ಹಸುವನ್ನ ಸ್ಥಳೀಯ ಯುವಕರು ರಕ್ಷಿಸಿದ ಘಟನೆ ಮಣಿಪಾಲದಲ್ಲಿ ನಡೆದಿದೆ. ಇಲ್ಲಿನ ಮಂಚಿಕೆರೆ ಎಂಬಲ್ಲಿ ಹಸುವೊಂದು ತುಂಬಿದ ಕೆರೆಯಲ್ಲಿ ಮುಳುಗಿ ಸಂಕಷ್ಟದಲ್ಲಿತ್ತು. ಇದನ್ನ ಗಮನಿಸಿದ ಸ್ಥಳೀಯ ಯುವಕರು ಕೆರೆಯ ಆಳದಿಂದ ಹಸುವನ್ನ ಮೇಲಕ್ಕೆತ್ತಲು ಹರಸಾಹಸ ಪಟ್ಟರು. ಬಳಿಕ ಹಗ್ಗಗಳನ್ನ ಬಳಸಿ ಹಸುವನ್ನ ಕಟ್ಟಿ 4 ಯುವಕರು ಸುರಕ್ಷಿತವಾಗಿ ಹಸು ಮೇಲಕ್ಕೆತ್ತಿದ್ದಾರೆ. ಹನುಮ ಜಯಂತಿ ವೇಳೆ ಡಿಜೆ ಬಳಸಿ ಮೆರವಣಿಗೆ ನಡೆಸಿದ್ದ ಹನುಮ ಭಕ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಹಿಂದೂ ಕಾರ್ಯಕರ್ತರು ಹನುಮ ಜಯಂತಿ ವೇಳೆ ಅನುಮತಿ ಪಡೆಯದೆ ಹನುಮ ಮೂರ್ತಿ ಜೆಸಿಬಿ ಮೂಲಕ ಮೆರವಣಿಗೆ ನಡೆಸಿದ್ರು. ಅಲ್ಲದೆ ಮೆರವಣಿಗೆ ವೇಳೆ ಅಧಿಕ ಡೆಸಿಬಲ್ ಶಬ್ದದೊಂದಿಗೆ ಡಿಜೆ ಮೆರವಣಿಗೆ ನಡೆಸಲಾಗಿತ್ತು. ಹನುಮ ಜಯಂತಿ ಮೆರವಣಿಗೆ ವೇಳೆಯೇ ಡಿಜೆ ವಶಕ್ಕೆ ಪಡೆದಿದ್ದ ಪೊಲೀಸರು ಈಗ 11 ಜನ ಹಿಂದೂ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ನಾಗೇಶ್, ಪ್ರಣಯ್, ಗೋವಿಂದರಾಜು, ನಂದೀಶ್, ಶಶಿಕುಮಾರ್, ಚನ್ನಪ್ಪ, ಮಂಜು, ಧನುಷ್, ರವಿ, ಯೋಗೇಶ್, ದರ್ಶನ್ ವಿರುದ್ಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೆಲವೇ ದಿನಗಳ ಅಂತರದಲ್ಲಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ 2ನೇ ಬಾರಿಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಅನಾಮಧೇಯ ಮೇಲ್ ಮೂಲಕ ಬೆದರಿಕೆ ಬಂದಿದ್ದು, ಎಲ್ಟಿಟಿಇ ಮತ್ತು ಡಿಎಂಕೆ ಉದಯ ನಿಧಿಯಿಂದ ಬಾಂಬ್ ಇಡಲಾಗಿದೆ ಅಂತ ಬೆದರಿಕೆ ಇಮೇಲ್ನಲ್ಲಿ ಉಲ್ಲೇಖಿಸಲಾಗಿದೆ. ಸುದ್ದಿ ತಿಳಿಯುತ್ತಲೇ ಸ್ಥಳಕ್ಕೆ ಬಂದ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನದಳ ಜಿಲ್ಲಾಧಿಕಾರಿ ಕಚೇರಿ ಕೊಠಡಿಗಳಲ್ಲಿ ಇಂಚಿಂಚು ಬಿಡದೆ ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ವೇಳೆ ಯಾವುದೇ ಬಾಂಬ್ ಪತ್ತೆಯಾಗಿಲ್ಲ. ಡಿಸೆಂಬರ್ 12ರಂದು ಸಹ ಕೋಲಾರ ಡಿಸಿ ಕಚೇರಿಗೆ ಹುಸಿ ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಮಂತ್ರಾಲಯ ಶ್ರೀ ರಾಘವೇಂದ್ರ ದೇವಸ್ಥಾನಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಸಹಸ್ರಾರು ಭಕ್ತರು ಭೇಟಿ ನೀಡಿ ರಾಯರ ದರ್ಶನ ಪಡೆದಿದ್ದಾರೆ. ಇದರ ಬೆನ್ನಲ್ಲೇ ಮಂತ್ರಾಲಯ ರಾಯರ ಹುಂಡಿಗೆ ಭಾರೀ ಮೊತ್ತದಲ್ಲಿ ಕಾಣಿಕೆ ಹರಿದು ಬಂದಿದೆ. 20 ದಿನಗಳಲ್ಲಿ ರಾಯರ ಹುಂಡಿಗೆ 3,73,66,587 ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಭಕ್ತರು ಹಣದ ಜೊತೆಗೆ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಕಾಣಿಕೆ ರೂಪದಲ್ಲಿ ನೀಡಿದ್ದು 87 ಗ್ರಾಂ ಚಿನ್ನ, 910 ಗ್ರಾಂ ಬೆಳ್ಳಿ ಆಭರಣಗಳು ಸಂಗ್ರಹವಾಗಿದೆ. ಬೆಂಗಳೂರಲ್ಲಿ ಸೈಕೋ ಪತಿ ವಿರುದ್ಧ ಪತ್ನಿಯೇ ಪೊಲೀಸರಿಗೆ ದೂರು ನೀಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. 36 ವರ್ಷದ ಮಂಜುನಾಥ ತನಗಿನ್ನು 29 ವರ್ಷ ಅಂತ ಸುಳ್ಳು ಹೇಳಿ ಸುಂದರಿಯೊಬ್ಬಳನ್ನ ಪಟಾಯಿಸಿ ಮದುವೆಯಾಗಿದ್ದ. ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದ ಯುವತಿ ಮಂಜುನಾಥನ ಮಾತಿಗೆ ಮರುಳಾಗಿ 3ನೇ ಮದುವೆಯಾಗಿದ್ಲು. ಅಲ್ಲದೆ ರೆಕಮೆಂಡ್ ಮಾಡಿ ಸಾಫ್ಟ್ವೇರ್ ಕಂಪನಿಯಲ್ಲಿ HR ಕೆಲಸ ಕೂಡ ಕೊಡಿಸಿದ್ಲು. ಆದರೆ ಮದುವೆಯಾಗಿ 3 ತಿಂಗಳಲ್ಲಿ ಗಂಡನ ವಿರುದ್ಧವೇ ಪತ್ನಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಫಸ್ಟ್ ನೈಟ್ ದಿನ ವಿಡಿಯೋ ತೋರಿಸಿ ಅದರಂತೆ ಲೈಂಗಿಕ ಕ್ರಿಯೆಗೆ ಸಹಕರಿಸುವಂತೆ ಪೀಡಿಸಿದ್ದಂತೆ. ಅರೆಬೆತ್ತಲಾಗಿ ಮನೆಯ ಬಾಲ್ಕನಿಯಲ್ಲಿ ನಿಂತು ದಾರಿಯಲ್ಲಿ ಹೋಗುವ ಮಹಿಳೆಯರಿಗೆ ತೊಂದರೆ ಕೊಡ್ತಿದ್ದಾನೆ ಅಂತ ಪತ್ನಿ ಆರೋಪಿಸಿದ್ದಾಳೆ. ಸದ್ಯ ಸೈಕೋ ಪತಿ ಮಂಜುನಾಥ್ ವಿರುದ್ಧ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ಪತ್ನಿಯೇ ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.